ಚಲಿಸುತ್ತಿದ್ದ ಶಾಲಾ ಬಸ್ ಮೇಲೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದ ಘಟನೆಯೊಂದು ಬಂಟ್ವಾಳ ತಾಲೂಕಿನ ಬರಿಮಾರು ಸಮೀಪದ ಕಲ್ಲಟ್ಟಿ ದೇವಸ್ಥಾನದ ಬಳಿ ನಡೆದಿದೆ. ಕಲ್ಲಡ್ಕದ ಖಾಸಗಿ ವಿದ್ಯಾಸಂಸ್ಥೆಯ ಶಾಲಾ ವಾಹನವು ಸಂಜೆ ವೇಳೆ ಮಕ್ಕಳನ್ನು ಮನೆಗೆ ತಲುಪಿಸುವ ಸಲುವಾಗಿ ಬಂಟ್ವಾಳ ತಾಲೂಕು ಬರಿಮಾರು ಗ್ರಾಮದ ಕಲ್ಲಟ್ಟಿ ಎಂಬಲಿನ ಶ್ರೀ ಕಾನಲ್ತಾಯ ದೈವಸ್ಥಾನದ ಬಳಿ ತೆರಳುತ್ತಿದ್ದ ಸಂದರ್ಭದಲ್ಲಿ ಹಠಾತ್ತನೆ ಬೃಹತ್ ಗಾತ್ರದ ಮರವೊಂದು ಶಾಲಾ ಬಸ್ನ ಮೇಲೆ ಬಿದ್ದಿದ್ದು, ಬಸ್ನಲ್ಲಿದ್ದ ಬಿಳಿಯೂರಿನ 6 ವರ್ಷದ ಚಿರಣ್ವಿ ಎಂಬ ಹೆಣ್ಣುಮಗು ಗಂಭೀರ ಗಾಯಗೊಂಡಿತ್ತು. ತಕ್ಷಣ ಸ್ಥಳೀಯರು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಿಸದೆ ಚಿರಣ್ವಿ ಮೃತಪಟ್ಟಿದ್ದು, ಉಳಿದ 4 ಜನ ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಹಾಗೂ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಯ ಬಗ್ಗೆ ವಿದ್ಯಾಸಂಸ್ಥೆ ತೀವ್ರವಾಗಿ ಬೇಸರ ವ್ಯಕ್ತಪಡಿಸಿದೆ. ಇವತ್ತು ಬುಧವಾರ ಸಂಜೆ 4:30 ಗಂಟೆಗೆ ನಮ್ಮ ಪಕ್ಕದಲ್ಲಿ ಸ್ಕೂಲ್ ಬಸ್ ಬರುವಾಗ ಮರ ಬಿತ್ತು. ಅದನ್ನು ನನಗೆ ಫೋನ್ ಮಾಡಿದರು. ಹೋಗಿ ನಾನು ಮಗುವನ್ನು ಹತ್ತಿರ ಕಾರ್ತಿಕ್ ಎಂಬ ರಿಕ್ಷಾದಲ್ಲಿ ಕರ್ಕೊಂಡು ಮಾಣಿಗೆ ಬಂದೆ. ಮಾಣಿಯಿಂದ ಪುತ್ತೂರಿಗೆ ಬಂದೆ. ಭಾಳ ನೋವಿನ ಸಂಗತಿ ಇದು. ಇವತ್ತು ಒಂದು ದುರ್ಘಟನೆ ನಡೆದೋಗಿದೆ. ಏನು ಅಂತ ಹೇಳಿದರೆ, ಶ್ರೀರಾಮ ಸ್ಕೂಲ್ ಅಂತೇಳಿ ಒಂದು ಪ್ರೈವೇಟು ಸ್ಕೂಲ್, ಅದು ಕಲ್ಲಡ್ಕದಲ್ಲಿರೋಂಥ ಸ್ಕೂಲು. ಬರಿಮಾರು ಹೋಗಿ ಮಕ್ಕಳನ್ನು ಬಿಟ್ಟು ಬರಬೇಕಾದ್ರೆ ವಾಪಸ್ ಬರಬೇಕಾದ್ರೆ ಒಂದು 20 ಮಕ್ಕಳು ಇದ್ವು ಅದರಲ್ಲಿ, ಬಸ್ಸಲ್ಲಿ. ಒಂದು ದೊಡ್ಡ ಮರ, ಬಿಳಿಯೂರು, ಅದು ಬರಿಮರ ಹತ್ರ ಒಂದು ದೇವಸ್ಥಾನದ ಪಕ್ಕದಲ್ಲಿರುವಂತಹ ದೊಡ್ಡ ಮರ, ಸುಮಾರು 200-300 ವರ್ಷದ ಹಳೆಯ ಮರ. ಅದು ಕರೆಕ್ಟಾಗಿ ಬಸ್ಸಿನ ಮೇಲೆ ಬಿದ್ದು ಒಂದು 4-5 ಮಕ್ಕಳಿಗೆ ಇಂಜುರಿ ಆಗಿತ್ತು. ಅದರಲ್ಲಿ ಒಂದು ಮಗು ಚಿರಣ್ವಿ ಅಂತೇಳಿ 5.5 ವರ್ಷದ ಮಗು ತುಂಬ ತಲೆಗೆ ಏಟಾಗಿ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದೆ, ತೀರೋಗಿದೆ. ಮಗು 5.5 ವರ್ಷದ ಮಗು. ಅದು ನಮ್ಮ ಪುತ್ತೂರು ಜನರಲ್ ಆಸ್ಪತ್ರೆಯಲ್ಲಿ ಬರೋದಕ್ಕೆ ಮುಂಚೆನೇ ತೀರೋಗಿತ್ತು. ಇನ್ನೂ 2 ಮಕ್ಕಳು ಔಟ್ ಆಫ್ ಡೇಂಜರ್, ಏನು ಪ್ರಾಬ್ಲಮ್ ಇಲ್ಲ. ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಮತ್ತು ನಮ್ಮ SP ಅವರು ಮತ್ತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಪ್ರಕೃತಿ ವಿಕೋಪದಿಂದ ಆಗಿರೋಂತಹ ಒಂದು ಘಟನೆ ಇದು. ಅದಕ್ಕೇನು ಸೂಕ್ತ ಪರಿಹಾರ ಕೊಡಬೇಕು ಮತ್ತು ಅವ್ರಿಗೇನು ಅವರ ತಂದೆ ತಾಯಿಗೆ ಏನು ಸಾಂತ್ವನ ಹೇಳಬೇಕು ಅದನ್ನು ನಮ್ಮ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಮಾಡುತ್ತೆ.
ಇಂಥ ದುರ್ಘಟನೆ ಆಗದ ರೀತಿ ನಾವು ಖಂಡಿತ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಇದೊಂದು ಭಾಳ ನೋವಿನ ಸಂಗತಿ. ಈ ಘಟನೆ ನಡೆದೋಗಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.